ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೀಗ ಹೋಗ್ತಾ ಇರುವಂಥದ್ದು ಕವತಾರ್, ಅಂದರೆ ನಮ್ಮ ತುಳುವಲ್ಲಿ ಕಬತಾರ್ ಅಂತ ಹೇಳ್ತಾರೆ. ಈ ಹೆಸರು ಕೇಳಿದಾಗ ತುಳುನಾಡಿನವರಿಗೆ ನೆನಪಾಗೋದು ಸಿರಿ ಆರಾಧನೆ. ಈ ಕವತಾರ್ ಅಥವಾ ಕಬತಾರ್ ಎಂಬುದು ಕಿನ್ನಿಗೋಳಿ ಅಥವಾ ಕಟೀಲಿನ ಸಮೀಪದ ಮುಲ್ಕಿ ತಾಲೂಕಿನ ಬಳ್ಕುಂಜೆ ಎಂಬ ಸಣ್ಣ ಪಟ್ಟಣದ ಸಮೀಪದಲ್ಲಿದೆ. ತುಳುವರಿಗೆ ನಾಗ ಮತ್ತು ಬೆರ್ಮರು ಪ್ರಧಾನ ಆರಾಧನಾ ಶಕ್ತಿಗಳು. ಪ್ರತಿಯೊಂದು ತುಳುವ ಕುಟುಂಬಗಳಿಗೂ ಮೂಲ ನಾಗ ಮತ್ತು ಆದಿ ಆಲಡೆಗಳಿರುತ್ತವೆ. ಈ ಕ್ಷೇತ್ರಗಳಿಗೆ ತುಳುವರು ಪ್ರತಿ ವರ್ಷ ತಪ್ಪದೆ ಹೋಗಿ ಬರ್ತಾ ಇರ್ತಾರೆ. ಇವು ಕುಟುಂಬದ ತಾಯಿ ಬೇರು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆದ್ರೂ ಸಹ ಆ ಕ್ಷೇತ್ರಕ್ಕೆ ಒಂದು ಹರಕೆಯನ್ನು ಸಲ್ಲಿಸಿ ಹೋಗುವ ಸಂಪ್ರದಾಯವಿದೆ. ಆಲಡೆಗಳಲ್ಲಿ ನಾಗ ಬೆರ್ಮರ ಜೊತೆಗೆ ಸಿರಿಕುಮಾರರ ಆರಾಧನೆ ಕೂಡ ನಡೀತದೆ. ಈ ಸಿರಿಕುಮಾರರ ಕತೆ ತುಳುನಾಡಿನ ಮಹಾಕಾವ್ಯ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸತ್ಯನಾಪುರದ ಅಕ್ಕೆರಸು ಎನ್ನುವ ದೈವಾಂಶ ಸಂಭೂತ ಮಹಿಳೆಯ ಕಥೆಯೇ ಈ ಸಿರಿ ಮಹಾಕಾವ್ಯ. ಈ ಕಥೆಯಲ್ಲಿ ಬರುವ ಅಕ್ಕೆರಸು ಆಕೆಯ ಮಗಳು ಸೊನ್ನೆ ಗಿಂಡೆ, ಮೊಮ್ಮಕ್ಕಳಾದ ಅಬ್ಬಗದಾರಗ, ಸವತಿಯಾದ ಸಾಮು, ಆಕೆಯ ಪರಿಚಾರಕಿ ದಾರುಮಗ ಕುಮಾರ ಇವರೆಲ್ಲ ಮರಣಾನಂತರ ಅತಿಮಾನುಷ ಶಕ್ತಿಗಳಾಗಿ ಬದಲಾಗಿ ತುಳುನಾಡಿನ ಆಲಡೆಗಳಲ್ಲಿ ಸಾಮೂಹಿಕ ಆರಾಧನೆಗೆ ಒಳಪಟ್ಟಿದ್ದಾರೆ. ಇವರ ಸಾಮೂಹಿಕ ಆರಾಧನೆಯನ್ನೇ ಸಿರಿಜಾತ್ರೆ ಅಂತ ಕರೀತಾರೆ. ಸಿರಿಜಾತ್ರೆಯಲ್ಲಿ ನೂರಾರು ಮಹಿಳೆಯರು ಮಡಿಯುಟ್ಟು ಸಾಮೂಹಿಕವಾಗಿ ದೈವಾವೇಶಕ್ಕೆ ಒಳಗಾಗ್ತಾರೆ. ಕೆಲ ಕುಟುಂಬದ ಮಹಿಳೆಯರು ಆನುವಂಶಿಕವಾಗಿ ಈ ಪರಂಪರೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ತುಳುನಾಡಿನ ಪಂಚಶಕ್ತಿಗಳ ಆರಾಧನೆ ಮಾಡುವ 5 ಮುಖ್ಯ ಆಲಡೆಗಳಲ್ಲಿ ಕಬತಾರ್ ಅಂದರೆ ಕವತಾರ್ ಆಲಡೆ ಕೂಡ ಒಂದು. ಉಡುಪಿ ಕಟಪಾಡಿಯ ಪಾಂಗಾಳ ಆಲಡೆ ಮತ್ತು ಹಿರಿಯಡ್ಕ ಆಲಡೆ, ನಂದಳಿಕೆ ಆಲಡೆ, ಬೊಲಿಯುಟ್ಟು ಆಲಡೆ, ಇಲ್ಲಿ ಕೂಡ ತುಂಬ ಕಾಣಿಕೆಗಳು ನಡೀತವೆ. ಈ ಆಲಡೆಗಳಲ್ಲಿ ಸಿರಿ ಆರಾಧನೆಗಳು ಕೂಡ ನಡೀತವೆ. ಈ ದೇವಾಲಯಕ್ಕೆ ಹೋಗುವ ಮುನ್ನ ಇಲ್ಲಿ ಅಜಿಲರ ಮನೆ ಅಂತ ಇದೆ, ಅಲ್ಲಿ ನಾವು ಹೋಗಿಬಿಟ್ಟು ನೀರು ಕುಡಿದುಬಿಟ್ಟು ಹೋಗುವ ಸಂಪ್ರದಾಯವಿದೆ. ಅಂದರೆ ಸೀದಾ ನಾವು ದೇವಾಲಯಕ್ಕೆ ಹೋಗುವಂತಿಲ್ಲ, ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೀರನ್ನು ಕುಡಿದುಬಿಟ್ಟು ನೆಕ್ಸ್ಟ್ ನಾವು ದೇವಾಲಯದ ಒಳಗೆ ಹೋಗಬೇಕು.
ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಅಲ್ಲೇ ಹತ್ತಿರದಲ್ಲಿರುವಂತಹ ಕಟೀಲು ದೇವಸ್ಥಾನಕ್ಕೆ. ಬಿಸಿಲಿನ ಬೇಗ ತಡ್ಕೊಳಕ್ಕಾಗದೆ ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಜ್ಯೂಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಟೆಂಪಲ್ಗೆ ಹೊರಟ್ವಿ. ನನ್ನ ಪುಟ್ಟದಾದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.